ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಮ್ಸ್ ಆ್ಯಂಡ್ ಮಿನೀಸ್. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಟೈಮ್ ಬಂದು ಬೆಳಿಗ್ಗೆ 10 ಗಂಟೆ. ಈಗಷ್ಟೇ ಅದ್ವಿನ್ ಆರ್ನ ಎಲ್ಲರೂ ಕೂಡ ಸ್ಕೂಲಿಗೆ ಹೋದ್ಮೇಲೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಬಂದು ನಾವು ವೀಕ್ಲಿ ಒಮ್ಮೆ ಮನೆನ ಯಾವ ರೀತಿಯಾಗಿ ಕ್ಲೀನಾಗಿ ಇಟ್ಕೊಳ್ಳೋದು ಅಂತ ಹೇಳಿ. ಸೊ ಕ್ಲೀನಾಗಿ ಯಾವಾಗಲೂ ಇಟ್ಕೋತೀವಿ, ಬಟ್ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಕೆಲವೊಂದು ಕೆಲಸ ಜಾಸ್ತಿ ಇರುತ್ತೆ. ಹೊರಗಡೆ ಇರ್ಬೋದು, ಮನೆಯಲ್ಲಿರ್ಬೋದು, ಎನಿ ಟೈಮ್ ಕ್ಲೀನಿಂಗ್ ಮಾಡ್ಕೊಳ್ತಾನೆ ಇರ್ಲಿಕ್ಕೆ ಆಗೋದಿಲ್ಲ. ಅಂಥ ಮೂಮೆಂಟಲ್ಲಿ ವೀಕ್ಲಿ ಒಮ್ಮೆ ನಾವು ತುಂಬಾ ಕ್ಲೀನಾಗಿ ನೀಟಾಗಿ ಇದೆ ನಮ್ಮ ಮನೆ ಅನ್ನೋ ಹಾಗೆ ಕ್ಲೀನ್ ಮಾಡೋದು ಹೇಗೆ ಅಂತ ಶೇರ್ ಮಾಡ್ತೀನಿ. ಸೊ ಡೈಲಿ ನಾವು 20 ಮಿನಿಟ್ ಅಂತೂ ಕ್ಲೀನಿಂಗಿಗೆ ಟೈಮ್ ಕೊಡಲೇಬೇಕು. ಅಲ್ಲಿ ಕ್ಲೀನ್ ಮಾಡು, ಇಲ್ಲಿ ಕ್ಲೀನ್ ಮಾಡು ಅಂತ ಹೇಳಿ. ಸೊ ಇನ್ನು ವೀಕ್ಲಿ ಒಮ್ಮೆ 1 ಅವರು ನಾವು ಕ್ಲೀನ್ ಮಾಡೋದಕ್ಕೆ ಕೊಡೋದ್ರಿಂದ ಮನೆ ಯಾವಾಗಲೂ ನೀಟಾಗಿರುತ್ತೆ. ಸೊ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ನನ್ನ ಕ್ಲೀನಿಂಗ್ಗೆ ಯಾವ ರೀತಿಯಾಗಿ ಲಿಕ್ವಿಡನ್ನು ಯೂಸ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ನಾನು ಕಂಫರ್ಟನ್ನು ಯಾವ ರೀತಿ ಎಲ್ಲ ಯೂಸ್ ಮಾಡ್ತೀನಿ ಕ್ಲೀನಿಂಗ್ಗೆ ಅಂತ ಹೇಳಿ. ಸೊ ಇದು ಬಂದು ಕಂಫರ್ಟು. ಈ ರೀತಿ ಪೌಚ್ ಸಿಗುತ್ತೆ. ಮೊದಲೆಲ್ಲ 3 ರೂಪೀಸ್ ಇತ್ತು ಪೌಚ್ಗೆ, ಇವಾಗ 4 ರೂಪೀಸ್ ಮಾಡಿದ್ದಾರೆ. ಈ ಪೌಚನ್ನು ಉಪಯೋಗಿಸ್ಕೊಂಡು ನಾನು ಯಾವ ರೀತಿಯಾಗಿ ಕ್ಲೀನಿಂಗ್ ಮಾಡ್ಕೋತೀನಿ ಮನೇನ ಅಂತ ಹೇಳಿ. ಸೊ ವೀಕ್ಲಿ ಕ್ಲೀನಿಂಗಲ್ಲಿ ಇದನ್ನು ಯೂಸ್ ಮಾಡ್ತೀನಿ. ಯಾಕಂದರೆ ನಾವು ಮನೆಗೆ ಸ್ಮೆಲ್ ಬರಬಾರ್ದು ಅಂತ ಹೇಳಿ ತುಂಬ ರೀತಿಯ ಪರ್ಫ್ಯೂಮು ಅದು ಇದು ಅಂತ ಹೇಳಿ ತಂದಿರ್ತೀವಿ. ಸೊ ವೀಕ್ಲಿಗೊಮ್ಮೆ ಈ ಲಿಕ್ವಿಡನ್ನು ಬಳಸಿ ನಾವು ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಪರ್ಫ್ಯೂಮ್ ಬೇಡ. ಸೊ ಮನೆ ಅಂತೂ ತುಂಬಾ ಶುದ್ಧವಾಗಿ ನೀಟಾಗಿರುತ್ತೆ. ಸೊ ಇದನ್ನು ನಾನು ಏನಕ್ಕೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನು ಇವಾಗ ಶೇರ್ ಮಾಡ್ತೀನಿ. ಸೊ ಹಾಗೆ ನಾನು ಇದ್ರ ಬಗ್ಗೆ ಹೇಳಲೇಬೇಕು. ಇದು ಕೂಡ ಒಂದು ಫ್ಯಾಬ್ರಿಕ್ ಕಂಡೀಷ್ನರ್ ಸಾಫ್ಟ್ ಟಚ್ ಅಂತ ಹೇಳಿ. ನಾನು ರೀಸೆಂಟಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಕಂಫರ್ಟ್ಗಿಂತಲೂ ಕೂಡ, ಯಾಕಂದರೆ ಇದರಲ್ಲಿ ತುಂಬಾ ಸ್ಮೆಲ್ ಚೆನ್ನಾಗಿದೆ. ಬಟ್ ಇದನ್ನು ಸದ್ಯಕ್ಕೆ ನಾನು ಬಟ್ಟೆಗೆ ಉಪಯೋಗಿಸ್ತಾ ಇದ್ದೀನಿ. ಮೊದಲು ಇದನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಬಟ್ಟೆಗೆ ಯೂಸ್ ಮಾಡ್ತಾ ಇದ್ದೀನಿ. ಈ ನಡುವೆ ತುಂಬಾ ಚೆನ್ನಾಗಿದೆ ಸಾಫ್ಟ್ ಟಚ್ಚು. ಸೊ ಮತ್ತು ಇದರಲ್ಲಿ ಈ ರೀತಿ ಬ್ಲೂ ಕಲರ್ ಬರುತ್ತಲ್ವ, ಅದೇ ತುಂಬ ಚೆನ್ನಾಗಿರೋದು. ಸೊ ಹಾಗೆ ಇವಾಗ ಕಂಫರ್ಟನ್ನು ಬಳಸಿ ನಾನು ಮನೆನ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋತೀನಿ ಅನ್ನೋದನ್ನು ಇವಾಗ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು ಕಿಚನ್ಗೆ ಬಂದೆ. ಗೃಹಿಣಿಯರಿಗೆ ಯಾವಾಗಲೂ ಕಿಚನ್ ನೀಟಾಗಿರಬೇಕಾಗತ್ತೆ. ಯಾಕಂದರೆ ನಾವು ಯಾವಾಗಲೂ ಕಿಚನ್ನಲ್ಲೇ ಜಾಸ್ತಿಯಾಗಿ ಟೈಮನ್ನು ಸ್ಪೆಂಡ್ ಮಾಡಿರ್ತೀವಿ. ಸೊ ಹಾಗೆ ನಾನು ವೀಕ್ಲಿಗೊಮ್ಮೆ ಟಿಶ್ಯೂ ಪೇಪರಿಂದ ಆಯಿಲಿನ ಬಾಟಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಡೈಲಿ ಯೂಸ್ ಮಾಡ್ತಿರುವಂತಹ ಈ ಪ್ರಾಡಕ್ಟನ್ನು ಟಿಶ್ಯೂ ಪೇಪರಿಂದನೇ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಕಿಚನ್ ಬಂದು ಈ ರೀತಿಯಾಗಿತ್ತು. ಪಾತ್ರೆಗಳನ್ನು ನಾನು ಒಮ್ಮೆಲೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ನಾನು ಕಿಚನ್ ಟಾಪ್ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಹಾಗೆ ಕಂಫರ್ಟನ್ನು ಯೂಸ್ ಮಾಡಿಕೊಂಡು ನಾನು ಏನೆಲ್ಲ ಕ್ಲೀನ್ ಮಾಡ್ಕೋತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಈ ರೀತಿ ಬಾಟಲನ್ನು ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ಸೊ ಇದರಲ್ಲಿ ನಾನು ಹೂವಿನ ಗಿಡ ಕ್ಲೀನಿಂಗಿಗೆ ಎಲ್ಲವಕ್ಕೆ ಸಪ್ರೇಟಾಗಿ ಬಾಟಲನ್ನು ಇಟ್ಕೋತೀನಿ. ಸೊ ಇದು ಬಂದು ಕಿಚನ್ ಟಾಪ್ ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು, ಈ ರೀತಿ ಡಸ್ಟ್ ಎಲ್ಲ ಇರುತ್ತಲ್ವ ಅದನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಈ ಬಾಟಲನ್ನು ದಿನಾಲು ಯೂಸ್ ಮಾಡ್ತೀನಿ. ಇಲ್ಲಿ ನಾನು 2 ಗ್ಲಾಸ್ ನೀರನ್ನು ತೆಗೆದುಕೊಂಡಿದ್ದೀನಿ. ದಿನಾಲು ಅಂತ ಹೇಳಿದರೆ 1 ಗ್ಲಾಸ್ ಸಾಕಾಗುತ್ತೆ. ಈ 2 ಗ್ಲಾಸ್ ನೀರನ್ನು ಇವತ್ತೇ ಖಾಲಿ ಆಗಿಬಿಡುತ್ತೆ. ಯಾಕಂದರೆ ನಾನು ಇದನ್ನು ಎಲ್ಲ ಕಡೆನೂ ಯೂಸ್ ಮಾಡ್ತೀನಿ. ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನಾನು 2 ಗ್ಲಾಸ್ ನೀರಿಗೆ ಇಲ್ಲಿ ಅರ್ಧ ಕಂಫರ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಪೌಚಲ್ಲಿ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಅರ್ಧದಷ್ಟು ಬೇರೆ ಕಡೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಬೇಕಾಗತ್ತೆ. ಸೊ ಹಾಗೆ ನಾನಿಲ್ಲಿ ವಿಮ್ ಲಿಕ್ವಿಡನ್ನು ಬಳಸ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಬೇರೆ ಲಿಕ್ವಿಡ್ ಆಗಿತ್ತು, ಅಂದರೆ ಪಾತ್ರೆ ತೊಳೆಯುವಂಥದ್ದೇ ಲಿಕ್ವಿಡು. ಸೊ ನಾ ಪಾತ್ರೆ ತೊಳೆಯೋದಕ್ಕೆ ವೆರೈಟಿ ಆಗಿರುವಂತಹ ಲಿಕ್ವಿಡನ್ನು ಯೂಸ್ ಮಾಡ್ತೀನಿ. ಅದೊಂದು ಮೋಟಿವೇಟ್ ನನಗೆ. ಯಾವಾಗಲೂ ಒಂದೇ ಥರದ್ದು ಯೂಸ್ ಮಾಡಿದರೆ ಬೇಜಾರು ಅನಿಸುತ್ತೆ. ಸೊ ಸ್ವಲ್ಪ ಯಾವುದೇ ಪಾತ್ರೆ ತೊಳೆಯುವಂತಹ ಡಿಶ್ ವಾಶನ್ನು ಹಾಕ್ಕೊಂಡು ಒಂದು 2 ಡ್ರಾಪ್ ಹಾಕಿದರೆ ಸಾಕಾಗತ್ತೆ. ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲಿಕ್ವಿಡನ್ನು ಪ್ರಿಪೇರ್ ಮಾಡ್ಕೋತೀನಿ. ಸೊ ಇನ್ನು ಕಂಫರ್ಟನ್ನು ಯಾಕೆ ಹಾಕೋಬೇಕು ಅಂತ ಹೇಳಿದರೆ ಅದು ಒಂದು ಫ್ಯಾಬ್ರಿಕ್ ಕಂಡೀಷ್ನರ್ ರೀತಿಯಾಗಿ ಕಂಡೀಷ್ನರ್ ಆಗಿರೋದ್ರಿಂದ ತುಂಬಾ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಜೊತೆಗೆ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರ ಸಹಾಯದಿಂದ ಈ ಲಿಕ್ವಿಡನ್ನು ಬಳಸಿ ನಾನು ಮೊದಲಿಗೆ ಕಿಚನ್ ಟಾಪನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ.
ಇನ್ನು ಈ ಜಾಗ ಬಂದು ಜಾಸ್ತಿಯಾಗಿ ನಾನು ಮಿಕ್ಸರ್ ಗ್ರೈಂಡರನ್ನು ಇಡುವಂತಹ ಜಾಗ. ಇಲ್ಲಿ ಯಾವಾಗಲೂ ಮಿಕ್ಸಿ ಮಾಡ್ಕೊಳ್ದಿರ್ಬೋದು, ಗ್ರೈಂಡರನ್ನು ಯೂಸ್ ಮಾಡೋದಿರ್ಬೋದು, ಇಲ್ಲೇ ಮಾಡ್ತೀನಿ. ಅವಾಗವಾಗ ಯೂಸ್ ಮಾಡುವಾಗ ಗೋಡೆಗೆಲ್ಲ ಸಿರಿಯುತ್ತೆ. ಅವಾಗಲೇ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ. ವೀಕ್ಲಿಗೊಮ್ಮೆ ಡೀಪ್ ಕ್ಲೀನಿಂಗ್ ಅಂತ ಹೇಳಿ ಮಾಡ್ಕೋತೀನಿ. ಯಾಕಂದರೆ ಸ್ವಲ್ಪ ಅಂಟಂಟಾಗಿ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಡೀಪಾಗಿ ಕ್ಲೀನ್ ಮಾಡಿಲ್ಲ ಅಂತ ಆದರೆ ಅಲ್ಲೇ ಅದು ಹಿಡಿದಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ವೀಕ್ಲಿಗೆ ಈ ರೀತಿ ಮಾಡ್ಕೊಳ್ಳೋದು. ಸೊ ಗ್ಯಾಸ್ ಸ್ಟವ್ ಕೂಡ ಅಷ್ಟೇ, ಅದೇ ತಕ್ಷಣ ನಾನು ಒರೆಸಿಟ್ಟಿರ್ತೀನಿ. ಇನ್ನು ಈ ಲಿಕ್ವಿಡನ್ನು ಬಳಸಿ ಒಮ್ಮೆ ನೀಟಾಗಿ ಇದನ್ನು ಕ್ಲೀನ್ ಮಾಡ್ಕೋತೀನಿ. ಇನ್ನು ನಮ್ಮ ಅಡುಗೆ ಮನೆ ತುಂಬಾ ಪುಟ್ಟ ಅಡುಗೆ ಮನೆ. ಸೊ ಹಾಗಾಗಿ ನಾನು ಜಾಸ್ತಿಯಾಗಿ ವಸ್ತುವನ್ನು ಇಡೋದಿಲ್ಲ. ನನಗೆ ಯಾವುದು ಬೇಕು ಅನಿವಾರ್ಯ ಇದೆ ಅದನ್ನು ಮಾತ್ರ ನಾನು ಕಿಚನ್ ಟಾಪ್ ಮೇಲೆ ಇಟ್ಕೋತೀನಿ. ಕಿಚನ್ ಟಾಪ್ ಅಂತೂ ತುಂಬಾ ಚಿಕ್ಕದಾಗಿತ್ತು. ಸೊ ಹಾಗೆ ನಾನಿಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕಿಚನ್ ವಾಲ್ ಮತ್ತು ಕಿಚನ್ ಟಾಪ್ ಮಾತ್ರ. ಯಾಕಂದರೆ ನಿನ್ನೆ ಅಷ್ಟೇ ನಾನು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಸೊ ಹಾಗಾಗಿ ಇವತ್ತು ಕ್ಲೀನ್ ಮಾಡ್ಕೊಳ್ತಾ ಇಲ್ಲ. ಇನ್ನು ಕ್ಲೀನ್ ಮಾಡೋದಾದರೆ ಅದೇ ಲಿಕ್ವಿಡಿಂದ ಕ್ಲೀನ್ ಮಾಡಿದರೆ ತುಂಬ ನೀಟಾಗಿರುತ್ತೆ. ಇನ್ನೊಮ್ಮೆ ನಾನು ಯಾವತ್ತಾದರೂ ಈ ರೀತಿ ವ್ಲಾಗ್ ಮಾಡುವಾಗ ಅಂದರೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡುವಾಗ ಶೇರ್ ಮಾಡ್ತೀನಿ. ಸೊ ಇವಾಗ ಕಿಚನ್ ಟಾಪನ್ನು ಕ್ಲೀನ್ ಮಾಡಿಕೊಂಡೆ. ಇವಾಗ ಮೇಯ್ನಾಗಿ ಲಿವಿಂಗ್ ರೂಮನ್ನು ಕ್ಲೀನ್ ಮಾಡಬೇಕಾಗತ್ತೆ. ಯಾರಾದರೂ ಗೆಸ್ಟ್ ಬಂದರೆ ಅವರು ಲಿವಿಂಗ್ ರೂಮಲ್ಲೇ ಇರ್ತಾರೆ ಜಾಸ್ತಿಯಾಗಿ. ಸೊ ಅದು ಯಾವಾಗಲೂ ನೀಟಾಗಿದ್ದರೆ ಮನೆ ನೀಟಾಗಿದೆ ಅಂತ ಅನ್ನಿಸುತ್ತೆ. ಸೊ ಹಾಗೆ ನಾನು ಸೋಫಾವನ್ನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೋತೀನಿ. ಮಕ್ಕಳು ಮನೇಲಿ ಇರೋದ್ರಿಂದ ಸೋಫಾ ಯಾವಾಗಲೂ ಹತ್ತಿ ಕುಣಿದು ಅಂತ ಹೇಳಿ ಡಸ್ಟ್ ಅಂತೂ ತುಂಬಿಕೊಂಡಿರುತ್ತೆ. ಸೊ ಹಾಗಾಗಿ ಈ ರೀತಿ ಬ್ರಷಿನ ಸಹಾಯದಿಂದ ದಿನಾಲೂ ಒಮ್ಮೆ ನಾನು ಕ್ಲೀನ್ ಮಾಡ್ಕೋತೀನಿ. ಇವತ್ತು ನಾನು ಕಂಫರ್ಟ್ ಬಳಸ್ತಾ ಇರೋದ್ರಿಂದ ಮತ್ತೊಮ್ಮೆ ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮತ್ತೊಮ್ಮೆ ಅಂತ ಹೇಳಿದರೆ ಬೆಳಿಗ್ಗೆ ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಆಗಿರುತ್ತೆ. ಸೊ ಇವತ್ತು ಸ್ವಲ್ಪ ವಿಡಿಯೋ ಮಾಡೋಣ, ಹಾಗೆ ಇನ್ನೂ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಹೇಳಿ. ಇಲ್ಲ ಅಂತ ಆದರೆ ನಾನು 10 ಗಂಟೆಗೆ ವಾಕಿಂಗ್ ಹೋದರೆ 10:45ಗೆ ಬರ್ತೀನಿ. ನಂತರ ನಾನು 20 ಮಿನಿಟ್ ಡೈಲಿ ಕ್ಲೀನಿಂಗ್ ಇದೆ ಅಲ್ವಾ, ಅದನ್ನು ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಮತ್ತೆ ಮಧ್ಯಾಹ್ನದ ಮಕ್ಕಳ ದಿನಚರಿಯ ಜೊತೆ ನನ್ನ ರೊಟೀನ್ ಇದ್ದು ದಿನ ಕೂಡ ಎಂಡ್ ಆಗುತ್ತೆ. ಸೊ ಹಾಗಾಗಿ ಇವತ್ತು 10 ಗಂಟೆಗೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ, ಡೀಪ್ ಕ್ಲೀನಿಂಗ್ ಇರೋದ್ರಿಂದ. ಸೊ ಈ ರೀತಿಯಾಗಿ ಬಟ್ಟೆಯನ್ನು ತೆಗೆದುಕೊಂಡು ನಾನು ಆವಾಗಲೇ ಪ್ರಿಪೇರ್ ಮಾಡಿರುವಂತಹ ಲಿಕ್ವಿಡ್ ಇದೆಯಲ್ಲ, ಆ ಲಿಕ್ವಿಡನ್ನು ಸೋಫಾಗೆ ಹಾಕ್ಕೋಬೇಕು. ಇದು 2 ರೀತಿಯಲ್ಲಿ ವರ್ಕ್ ಮಾಡುತ್ತೆ. ಒಂದನೇದಾಗಿ ಸೋಫಾದಲ್ಲಿ ಯಾವುದೇ ಸ್ಮೆಲ್ ಕೂಡ ಇರೋದಿಲ್ಲ, ಕಂಫರ್ಟ್ ಹಾಕಿರೋದ್ರಿಂದ ಫ್ರೆಶ್ ಆಗಿರುವಂಥ ಸ್ಮೆಲ್ ಬರುತ್ತೆ. ಜೊತೆಗೆ ನಾನು ಲಿಕ್ವಿಡ್ ಹಾಕಿರೋದ್ರಿಂದ ಅದರಲ್ಲಿ ಯಾವುದೇ ಕೊಳಕಿದ್ರೂ ಕೂಡ ಬಟ್ಟೆಯಲ್ಲಿನೇ ಬಂದ್ಬಿಡುತ್ತೆ. ಸೊ ಈ ರೀತಿಯಾಗಿ ನಾನು ಸೋಪನ್ನು ಕ್ಲೀನ್ ಮಾಡ್ಕೋತೀನಿ. ನೀವು ಕೂಡ ಮನೆಯಲ್ಲಿ ಯಾವುದೇ ಸೋಪ ಇರಲಿ ಈ ರೀತಿಯಾಗಿ ವೀಕ್ಲಿ ಒಮ್ಮೆ ಆದರೂ ಕ್ಲೀನ್ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಸೋಪ ಕೂಡ ಹಾಳಾಗೋದಿಲ್ಲ, ತುಂಬ ನೀಟಾಗಿ ಇರುತ್ತೆ. ಇನ್ನು ಮಕ್ಕಳಂತೂ ಮನೇಲಿದ್ದಾಗ ಏನು ಮಾಡ್ತಾರೆ, ಟಿ ವಿ ನೋಡಬೇಕಾದ್ರೆ ಏನಾದರೂ ತಿನ್ನೋ ಅಭ್ಯಾಸ, ಏನಾದರೂ ಕಪ್ಪಲ್ಲಿ ಹಾಕ್ಕೊಂಡು ಹೋಗಿ ಸೋಫಾ ಮೇಲೆ ಕೂತ್ಕೊಂಡು ತಿಂತಾರೆ. ಅದರ ಪೌಡರ್ ಎಲ್ಲ ಬಿದ್ದು ಬಿದ್ದು ಸೋಫಾ ಕೂಡ ತುಂಬಾ ಗಲೀಜಾಗಿರುತ್ತೆ. ಸೊ ಅಂಥ ಮೂಮೆಂಟಲ್ಲಿ ನಾನು ಈ ರೀತಿಯಾಗಿ ಲಿಕ್ವಿಡನ್ನು ಬಳಸಿ ಕ್ಲೀನ್ ಮಾಡ್ಕೋತೀನಿ. ಸುಮ್ಮನೆ ಹೋಗೋದಿಲ್ಲ ಆ ಗಲೀಜು. ಹಾಗಾಗಿ ಈ ರೀತಿ ಲಿಕ್ವಿಡನ್ನು ಜಾಸ್ತಿ ಏನಾದರೂ ಕಾಣಿಸಿದರೆ ಯೂಸ್ ಮಾಡ್ತೀನಿ. ಇಲ್ಲ ಅಂತ ಆದರೆ ವೀಕ್ಲಿಗೊಮ್ಮೆ ಮಾತ್ರ ಯೂಸ್ ಮಾಡ್ತೀನಿ. ಇದೇ ರೀತಿಯಾಗಿ ಟಿಪ್ಪ ಇರ್ಬೋದು, ಟಿ ವಿ ರ್ಯಾಕ್ಸ್ ಇರ್ಬೋದು, ವಾಲ್ ಇರ್ಬೋದು. ಜೊತೆಗೆ ನಾನು ಬೆಡ್ರೂಮಲ್ಲೂ ಕೂಡ ಆ ಕಡೆ ಈ ಕಡೆ ವಾಲ್ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟಡಿ ಟೇಬಲ್ ಕ್ಲೀನ್ ಮಾಡಿಕೊಂಡು ಎಲ್ಲವನ್ನು ಕ್ಲೀನ್ ಮಾಡಿರುತ್ತೇನೆ. ವೀಕ್ಲಿಗೊಮ್ಮೆ ಈ ರೀತಿ ಕ್ಲೀನ್ ಮಾಡಿರ್ತೀನಿ. ಸೊ ತುಂಬಾ ಡಸ್ಟ್ ಬರುತ್ತೆ ಅಪಾರ್ಟ್ಮೆಂಟಲ್ಲಿ. ಬೇರೆ ಬೇರೆ ಬಿಲ್ಡಿಂಗ್ ಕಟ್ಟೋದಿರ್ಬೋದು, ಇಲ್ಲಿ ಜಾಸ್ತಿಯಾಗಿ ಗಾಳಿ ಬರೋದ್ರಿಂದ ಅದರಿಂದ ಕೂಡ ಡಸ್ಟ್ ಬರುತ್ತೆ. ನಾವು ಈ ರೀತಿ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಡಸ್ಟ್ ಅಂತೂ ತುಂಬಾ ಮನೆ ತುಂಬಿಕೊಂಡಿರುತ್ತೆ. ಸೊ ನಿಮಗೂ ಕೂಡ ಗೊತ್ತಿರುತ್ತೆ, ಅದು ಒಮ್ಮೆ ಕ್ಲೀನ್ ಮಾಡಿಲ್ಲ ಅಂದರೆ ಅವಾಗವಾಗ ತುಂಬಾ ಡಸ್ಟ್ ಮನೆನ ತುಂಬಿಕೊಂಡಿರುತ್ತೆ ಅಂತ ಹೇಳಿ. ಎಷ್ಟೊಂದು ಗಲೀಜಿದೆ ನೋಡಿ ಟವಲಲ್ಲಿ. ಸೊ ಹಾಗೆ ಇವಾಗ ಬಾತ್ರೂಮ್ಗೆ ಬಂದು ಒಂದು ಬಕೆಟಿಗೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಆವಾಗಲೇ ಕಂಫರ್ಟನ್ನು ಯೂಸ್ ಮಾಡಿದ್ನಲ್ವ, ಅದರಲ್ಲಿ ಹಾಫ್ ಇತ್ತಲ್ವ, ಅದನ್ನು ಇವಾಗ ಈ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ನಾನು ಮನೇನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ. ಇವಾಗ ಕೆಳಗಡೆ ಟೈಲ್ಸನ್ನು ನಾವು ಯಾವುದೇ ಲಿಕ್ವಿಡನ್ನು ಹಾಕಿ ಕೂಡ ಕ್ಲೀನ್ ಮಾಡ್ಕೋಬಹುದು. ಆ ಲಿಕ್ವಿಡ್ ಜೊತೆ ಈ ಕಂಫರ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದು ಕಂಡೀಷ್ನರ್ ಹಾಕಿರೋದ್ರಿಂದ ನೆಲ ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇದನ್ನು ನಾನು ವೀಕ್ಲಿಗೊಮ್ಮೆ ಅಂತಲ್ಲ, ಆವಾಗವಾಗ ಫ್ರೆಶ್ನೆಸ್ ಬೇಕು ಅಂತ ಹೇಳಿದರೆ ನಾನು ಈ ರೀತಿ ಕಂಫರ್ಟನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ.
ಇನ್ನು ನಮ್ಮ ಮನೆಯಲ್ಲಿ ಗುಡಿಸಿ ನೆಲ ಒರೆಸೋ ಕೆಲಸ ಬೆಳಿಗ್ಗೆ ಬೇಗ ಆಗಿರುತ್ತೆ. ಬೇಗ ಅಂತ ಹೇಳಿದರೆ ಪೂಜೆಗೆ ಮುಂಚೆನೇ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಇನ್ನು ಮಕ್ಕಳು ಬಂದು ಹೋಗಿ ಎಲ್ಲ ಆದಾಗ ತುಂಬ ಮೆಸ್ಸಿಯಾಗಿ ಕಾಣಿಸುತ್ತೆ. ಅದೇ ರೀಸನ್ಗೆ ನಾನು ಈವ್ನಿಂಗ್ ಕೂಡ ಒಮ್ಮೆ ನೆಲನ ಒರೆಸ್ಬಿಡ್ತೀನಿ. ಸಾಯಂಕಾಲದ ಪೂಜೆಗಿಂತ ಒಂದು ಅರ್ಧ ಗಂಟೆ ಮುಂಚೆ ಮನೇನ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಆವಾಗಲೂ ಕೂಡ ನೀಟಾಗಿ ಇರುತ್ತೆ. ಮತ್ತು ಏನು ಗೊತ್ತಾ, ಮನೆ ನೀಟಾಗಿ ಇದ್ದಾಗ ನಮ್ಮ ಮೈಂಡ್ ಕೂಡ ತುಂಬಾ ಫ್ರೆಶ್ ಆಗಿ ಇದಾಗಿರುತ್ತೆ. ಇಲ್ಲ ಅಂತ ಆದರೆ ಚಿಕ್ಕ ಪುಟ್ಟ ವಿಷಯಕ್ಕೂ ಕೋಪ ಬಂದ್ಬಿಡುತ್ತೆ. ಸೊ ನನಗೆ ಹಾಗೆ ಆಗುತ್ತೆ ಒಮ್ಮೊಮ್ಮೆ. ಮಕ್ಕಳು ಏನಾದರೂ ಗಲೀಜು ಮಾಡಿದಾಗ ಓಕೆ, ಗಲೀಜು ಮಕ್ಕಳು ಮಾಡೇ ಮಾಡ್ತಾರೆ, ಅವರನ್ನು ನಮಗೆ ಆ ರೀತಿ ಎಲ್ಲ ತಡೆಯಲಿಕ್ಕಾಗೋದಿಲ್ಲ. ಬಟ್ ಅದನ್ನು ಅವರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ಸೊ ಒಮ್ಮೊಮ್ಮೆ ನಾವು ಹೇಳಿದರೂ ಕೂಡ ಅರ್ಥ ಮಾಡ್ಕೊಳ್ಳದೆ ಮತ್ತೆ ಗಲೀಜು ಮಾಡಿದಾಗ ನನಗೆ ಕೋಪ ಕೂಡ ಬರೋದುಂಟು. ಸೊ ಹಾಗೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಮಾಡ್ತಾ ತುಂಬಾ ಟೈಮ್ ಆಗ್ತಾ ಬಂತು. ನನಗೆ ಟೈಮ್ ಸಿಗೋದು 10ರಿಂದ 12 ಗಂಟೆ ಮಾತ್ರ ಕ್ಲೀನಿಂಗ್ಗೆ. ಇಲ್ಲ ಅಂತಾದರೆ ನನಗೆ ಮತ್ತೆ ಕ್ಲೀನಿಂಗ್ಗೆ ಟೈಮ್ ಸಿಗೋದಿಲ್ಲ. ಆರ್ನ ಬರ್ತಾಳೆ, ಅವಳಿಗೆ ಊಟಕ್ಕೇನಾದರೂ ಮಾಡಬೇಕು. ಇವತ್ತು ಆ ಕಡೆ ಈ ಕಡೆ ಕ್ಲೀನಿಂಗು ಸ್ವಲ್ಪ ವೀಡಿಯೋ ಕೂಡ ಮಾಡೋದ್ರಿಂದ ಲೇಟ್ ಆಯಿತು. ಹಾಗಾಗಿ ನಾನು ಮಕ್ಕಳಿಗೋಸ್ಕರ ಕ್ವಿಕ್ಕಾಗಿ ಮೊಸರನ್ನ ಮಾಡ್ತಾಯಿದ್ದೀನಿ. ಮೊಸರನ್ನ ಅಲ್ಲ, ಇದು ಮೊಸರು ಸಾರು. ಸೊ ಅದಕ್ಕಾಗಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಹಾಗೆ ಒಣಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ ಅದನ್ನೆಲ್ಲ ಹಾಕ್ಕೊಳ್ಬೇಕು. ಸ್ವಲ್ಪ ಹಿಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಮಾಡಿಕೊಂಡು ಕ್ವಿಕ್ಕಾಗಿ ಮಾಡುವಂತಹ ಇದು ಮೊಸರಿನ ಸಾರು. ಮಕ್ಕಳಿಗೆ ಮೊಸರು ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಈ ರೀತಿ ಕ್ವಿಕ್ಕಾಗಿ ಮಾಡುವಂತಹ ಒಂದು ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ. ನೀವು ಕೂಡ ಎಲ್ಲಾದರೂ ಗಡಿಬಿಡಿಯಾದಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಮೊಸರನ್ನು ಇಷ್ಟಪಡೋರಿಗೆ ಇದು ಇಷ್ಟ ಆಗುತ್ತೆ. ಹಾಗೆ ಖಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪೌಡರ್, ಧನಿಯಾ ಪೌಡರ್ ಕೂಡ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಹಳದಿ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇನ್ನು ಕೊತ್ತಂಬರಿ ಸೊಪ್ಪಿದ್ದರೆ ಅದನ್ನು ಕೂಡ ಹಾಕಿ ಗ್ಯಾಸನ್ನು ಆಫ್ ಮಾಡಿದ್ದಾದಮೇಲೆ ತಣ್ಣಗಾದಮೇಲೆ ಇದಕ್ಕೆ ಮೊಸರನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇನ್ನು ನಾನು ಮಧ್ಯಾಹ್ನ ಆಲ್ಮೋಸ್ಟ್ ಸಿಂಪಲ್ಲಾಗಿಯೇ ಅಡುಗೆ ಮಾಡ್ತೀನಿ. ಯಾಕಂದರೆ ಮಕ್ಕಳು ಮತ್ತು ನಾನು ಇಬ್ಬರೇ ಊಟಕ್ಕಿರೋದು. ಹಸ್ಬೆಂಡ್ ಸಾಯಂಕಾಲ ಬರ್ತಾರೆ. ಸೊ ಅವರಿಗಾಗಿ ಏನಾದರೂ ಪಲ್ಯ, ಸಾರು ಅಂತ ಹೇಳಿ, ಚಪಾತಿ, ಅನ್ನ ಅಂತ ಹೇಳಿ ಫ್ರೆಶ್ ಆಗಿ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಮಧ್ಯಾಹ್ನ ನಾವು ಸಿಂಪಲ್ ಅಡುಗೆನ ಮಾಡ್ಕೋತೀವಿ. ಹಾಗೆ ಇವಾಗ ಇದು ತಣ್ಣಗಾದಮೇಲೆ ಇದಕ್ಕೆ ಮೊಸರನ್ನು ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ಇರುವಾಗಲೇ ಮೊಸರು ಹಾಕಬಾರ್ದು, ಮೊಸರು ಒಡೆದೋದ್ರ ರೀತಿಯಾಗಿ ಆಗುತ್ತೆ. ತಣ್ಣಗಾದಮೇಲೆ ಈ ಮಸಾಲಕ್ಕೆ ನಾನು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮೊಸರಿನ ಸಾರು ರೆಡಿ ಆಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಬ್ಯುಸಿಯಾಗಿರುವಂತಹ ಮಹಿಳೆಯರಿಗೆ ಇದೊಂದು ಸಿಂಪಲ್ಲಾಗಿ ಮಾಡುವಂತಹ ಡಿಶ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಆಗೋದ್ರೊಳಗೆ ಆಗಲೇ 4 ಗಂಟೆ ಆಗ್ತಾ ಬಂತು. ವೀಕ್ಲಿಗೆ 2 ಡೇಸು ಅದ್ವಿನ್ಗೆ ಅವಾಗಸ್ ಕ್ಲಾಸ್ ಇರುತ್ತೆ. ಇಲ್ಲೇ ಸ್ವಲ್ಪ ದೂರದಲ್ಲಿ, ಅಂದರೆ 1 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಅದ್ವಿನ ಡ್ರಾಪ್ ಮಾಡಿ ಬಂದು ನಾನು ನನ್ನ ಈವ್ನಿಂಗ್ ಅಡುಗೆನ ಸ್ಟಾರ್ಟ್ ಮಾಡ್ಕೋತೀನಿ. ಇನ್ನು ಸ್ವಲ್ಪ ಗ್ಯಾಪ್ ಸಿಕ್ತು ಅಂತ ಹೇಳಿದರೆ ಅದ್ವಿನ್ ಸೈಕಲ್ ಆಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಯಾಕಂದರೆ ನಾನಿಲ್ಲಿ ಒಂದು ಕಾಲ್ ಬಂತು, ಅದನ್ನು ಅಟೆಂಡ್ ಮಾಡ್ತಾ ಇದ್ದೆ. ಅವನು ಒಂದು ಗ್ಯಾಪಲ್ಲೂ ಕೂಡ ಆಟ ಆಡೋದನ್ನು ಮರೆಯೋದೇ ಇಲ್ಲ. ಸೊ ಹಾಗೆ ಅವನಿಗೆ ಟೈಮೇ ಸಿಗೋದಿಲ್ಲ. ಈ ನಡುವೆ ಮಕ್ಕಳಿಗೆ ಹೇಗಾಗಿಬಿಟ್ಟಿದೆ ಅಂತ ಹೇಳಿದರೆ, ಬೆಳಿಗ್ಗೆ 7:30ಗೆ ಹೋಗ್ತಾರೆ ಸ್ಕೂಲ್ಗೆ, ಬರಬೇಕಾದ್ರೆ 4 ಗಂಟೆ ಆಗುತ್ತೆ. ಒಮ್ಮೊಮ್ಮೆ ಅವನಿಗೆ ಕ್ಲಾಸ್ ಇರುತ್ತೆ, ಇಲ್ಲ ಅಂತಾದರೆ ಹೋಮ್ವರ್ಕ್ ಮಾಡ್ಕೋತಾನೆ. ಮತ್ತು ಅವನಿಗೆ ಆಡಲಿಕ್ಕೆ ಸಾಯಂಕಾಲನೇ ಟೈಮ್ ಸಿಗೋದು. ಸೊ ಗ್ಯಾಪಲ್ಲಿ ಎಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾನೆ. ಸೊ ಹಾಗೆ ಮನೆಗೆ ಬಂತು. ನಾಳಿನ ತಿಂಡಿಗೆ ನಾನಿಲ್ಲಿ ಮೆಂತ್ಯ ದೋಸೆ ಮಾಡಲಿಕ್ಕೆ ಹಿಟ್ಟನ್ನು ರುಬ್ಬಿಟ್ಟಿದ್ದೆ. ಸೊ ಇವಾಗ ಅದನ್ನು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಣಮೆಣಸನ್ನು ಕೂಡ ಹಾಕಿ ಇಡ್ತಾ ಇದ್ದೀನಿ. ಯಾಕಂದರೆ ಇವಾಗ ಚಳಿ ಆಗಿರೋದ್ರಿಂದ ಹುಳಿ ಬರೋದಿಲ್ಲ. ಸೊ ಹಾಗಾಗಿ ಇನ್ನು ಸಾಯಂಕಾಲದ ಊಟಕ್ಕೆ ನಾನಿಲ್ಲಿ ಆಂಧ್ರ ಸ್ಟೈಲಲ್ಲಿ ಒಂದು ರಸಮನ್ನು ಮಾಡೋಣ ಅಂತ ಹೇಳಿ ಒಂದು ನ್ಯೂಸಲ್ಲಿ ನೋಡಿದ್ದೆ, ಇದನ್ನು ನ್ಯೂಸ್ ಪೇಪರಲ್ಲಿ ನೋಡಿದ್ದೆ. ಸೊ ಹಾಗಾಗಿ ಒಮ್ಮೆ ಟ್ರೈ ಮಾಡೋಣ ಅಂತ ಲಾಸ್ಟ್ ವೀಕಲ್ಲಿ ಮಾಡಿದ್ದೆ. ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯ್ತಂತೆ. ಸೊ ಹಾಗಾಗಿ
ಈಸಿಯಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದಲ್ವ ಅಂತ ಹೇಳಿ ಇವಾಗ ಕೂಡ ಅದನ್ನೇ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಕೂಡ ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ ನೋಡಿ. ಮೊದಲಿಗೆ ಒಂದು ಕುಕ್ಕರ್ಗೆ ನಾನಿಲ್ಲಿ ನೆನೆಸಿರುವಂತಹ ಬೇಳೆಕಾಳುಗಳನ್ನು ಹಾಕಿ ಅದನ್ನು ಇವಾಗ ಮುಚ್ಚಿಟ್ಟು ಒಂದು 3-4 ವಿಸಿಲನ್ನು ತೆಗೆದುಕೊಳ್ತೀನಿ. ಬೇಳೆಕಾಳುಗಳನ್ನು ನಾವು ಬೇಯಿಸುವಾಗ ಏನಾಗುತ್ತೆ, ಅದು ಸಿಡಿದು ಹೊರಗಡೆ ಬರುತ್ತೆ. ಅದರಲ್ಲಿ ಕುಕ್ಕರಲ್ಲಿ ನೀರು ಹೊರಗಡೆ ಬರುತ್ತೆ. ಅದು ಹೊರಗಡೆ ಬರಬಾರ್ದು ಅಂತ ಆದರೆ ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಾಕೋಬೇಕು. ಸಾಸಿವೆ ಎಣ್ಣೆನ ಈ ರೀತಿ ಹಾಕೋದ್ರಿಂದ ಅದು ಸಿಡಿದು ಬರೋದಿಲ್ಲ. ಸೊ ಹಾಗೆ ನಾನಿಲ್ಲಿ ಒಂದು ಕಡೆ ದಾಲನ್ನು ಬೇಯಿಸ್ಕೊಳ್ತೀನಿ. ಇನ್ನು ಬೇಳೆ ಸಾರಿನ ಜೊತೆ ನಾನಿಲ್ಲಿ ಮೆಂತ್ಯ ಸೊಪ್ಪಿತ್ತು, ಅದರ ಪಲ್ಯ ಕೂಡ ಮಾಡೋಣ ಅಂತ ಹೇಳಿ ಸೊ ಅದನ್ನು ಇವಾಗ ಪಲ್ಯ ಕೂಡ ಮಾಡ್ಕೋತಾ ಇದ್ದೀನಿ. ಕ್ವಿಕ್ಕಾಗಿ ಮಾಡುವಂತಹ ಮೆಂತ್ಯ ಸೊಪ್ಪಿನ ಪಲ್ಯ ಕೂಡ ಒಂದು ಕಡೆ ರೆಡಿ ಆಗ್ತಾ ಇದೆ. ಇನ್ನೊಂದು ಕಡೆ ನಾನು ರಸಮ್ ಮಾಡಲಿಕ್ಕೆ ಹುಣಸೆ ಹಣ್ಣನ್ನು ಒಮ್ಮೆ ನೆನೆಸಿಡ್ತೀನಿ. ಇಲ್ಲಿ ನಾನು ಚಿಕ್ಕ ತುಂಡು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಸೊ ಹಾಗೆ ನಾನಿಲ್ಲಿ ಒಂದು 2-3 ಟೊಮೆಟೊ ಹಣ್ಣನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಮಿಕ್ಸಿಯಲ್ಲಿ. ಸೊ ಮೊದಲಿಗೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಂದು ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಜೀರಿಗೆ, ಒಣಮೆಣಸು, ಹಾಗೆ ನಾನು ರುಬ್ಕೊಂಡಿರುವಂತಹ ಟೊಮೆಟೊ ಪ್ಯೂರಿ ಕೂಡ ಹಾಕಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಂತರ ಉಪ್ಪು, ಹಳದಿ ಪೌಡರ್, ಹಿಂಗು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೆ. ಸೊ ಇವಿಷ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಆವಾಗಲೇ ಕುಕ್ ಮಾಡ್ಕೊಂಡಿರುವಂಥ ಬೇಳೆ ಸಾರುಗಳನ್ನು ಇದಕ್ಕೆ ಹಾಕಿ ಸೊ ಹಾಗೆ ಇವಾಗ ಮಸಾಲ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಆಗಿ ಮಸಾಲ ಪೌಡರನ್ನು ಮಾಡಿ ಇಟ್ಕೊಳ್ತೀವಿ. ಸೊ ಇದು ಬಂದು ನಾವೇ ಮನೆಯಲ್ಲಿ ತಯಾರಿಸ್ಕೊಂಡು ಕ್ವಿಕ್ಕಾಗಿ ಮಾಡುವಂಥದ್ದು. ಸೊ ಇನ್ನೊಂದು ಕಡೆ ಇಲ್ಲಿ ದಾಲ್ ಕುದೀತಾ ಇರಬೇಕಾದ್ರೆ ಹುಣಸೆ ಹಣ್ಣನ್ನು ಕೂಡ ಹಾಕಿದ್ದೀನಿ. ಜೊತೆಗೆ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಮಸಾಲಕ್ಕೆ ನಾನು ಏನೆಲ್ಲ ಹಾಕಿದ್ದೀನಿ ಅನ್ನೋದನ್ನು ವಿಡಿಯೋಲಿ ಶೋ ಆಗ್ತಿತ್ತು. ಸೊ ಬೇಕಾದರೆ ಹೇಳಿ ಮತ್ತೆ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಇವಿಷ್ಟನ್ನು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ರಾತ್ರಿಯ ಅಡುಗೆ ಕೂಡ ರೆಡಿ ಆಗುತ್ತೆ. ಜೊತೆಗೆ ನಾನಿಲ್ಲಿ ಸಂಜೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು ಕೂಡ. ಸಾಯಂಕಾಲ ಊಟ ಆದಮೇಲೆ ಮತ್ತೆ ನನ್ನ ರೂಟೀನ್ ಕಂಟಿನ್ಯೂ ಮಾಡಿದೆ. ಸೊ ಸ್ವಲ್ಪ ರಸಮ್ ಉಳಿದಿತ್ತು. ರಸಮ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದನ್ನು ನಾನು ಈ ರೀತಿ ಬೌಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಬೆಳಿಗ್ಗೆ ಅದನ್ನು ಓವೆನಲ್ಲಿ ಬಿಸಿ ಮಾಡಿಕೊಂಡು ಮತ್ತೆ ತಿನ್ನಲಿಕ್ಕಾಗತ್ತೆ ಅಂತ ಹೇಳಿ. ಇಲ್ಲ ಅಂತಾದರೆ ಅದೇ ಪಾತ್ರದಲ್ಲಿ ಇಟ್ಬಿಟ್ರೆ ಅದನ್ನು ವಾಶ್ ಮಾಡಲಿಕ್ಕೂ ಆಗೋದಿಲ್ಲ. ಸೊ ರಾತ್ರಿ ಪೂರ ಅದು ಈ ರೀತಿ ಹೈ ಟೆಂಪರೇಚರಲ್ಲಿ ಇರುತ್ತೆ, ಕೆಟ್ಟೋಗೂ ಕೂಡ ಹೋಗ್ಬೋದು. ಊಟ ಆದಮೇಲೆ ಗೃಹಿಣಿಯರಿಗೆ ಇದೊಂದು ದೊಡ್ಡ ಟಾಸ್ಕು. ಎಷ್ಟೇ ಕಷ್ಟವಾಗಿರಲಿ ಏನೇ ಆಗಿರಲಿ ರಾತ್ರಿ ಮಲಗಬೇಕಾದ್ರೆ ಕಿಚನ್ನ ನೀಟಾಗಿ ಕ್ಲೀನಾಗಿ ಹೋಗಬೇಕಾಗತ್ತೆ. ನನಗೂ ಕೂಡ ಒಮ್ಮೊಮ್ಮೆ ಸುಸ್ತಾಗತ್ತೆ ಹೋಗಿ ಮಲ್ಕೊಳ್ಬಿಡೋಣ ಅಂತ ಹೇಳಿ. ಆದರೂ ಕೂಡ ಕಿಚನಲ್ಲಿ ಈ ರೀತಿ ಮೆಸ್ಸಪ್ ನೋಡಿದರೆ ಮತ್ತೆ ನಮಗೆ ನೆಕ್ಸ್ಟ್ ಡೇ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನೆಲ್ಲ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಕೋತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ನನ್ನ ಇವತ್ತಿನ ಈ ರುಟೀನ್ ನಿಮ್ಗೆ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್, ಸಿ ಯು ಟುಮಾರೋ, ಬಾಯ್.